ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನನಗೆ ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 4 ಗಂಟೆ ಆಗೈತೆ ನೋಡಿ. 4 ಗಂಟೆಗೆ ಎದ್ದು ಲಾಗ್ ಚಲ್ ಮಾಡೀನಿ. ಒಂದು ಇಬ್ಬರು ಬರ್ತಡೇದು ವಿಶ್ ಮಾಡೋದಿತ್ತು. ನಮ್ಮ ಸಬ್ಸ್ಕ್ರೈಬರ್ ಮಗ ಒಬ್ಬರು ಮತ್ತು ನಮ್ಮ ಅಣ್ಣನ ಮಗಳು ಬರ್ತಡೇ ಐತ್ರಿ. ಆ್ಯಕ್ಚುಲಿ ಅದು ನಾಳೆಗೆ ಐತ್ರಿ ಬರ್ತಡೇ. ನಾಳೆಗೆ 15ನೇ ತಾರೀಕು, ಇವತ್ತು 14 ಅಮಾವಾಸ್ಯೆ. ಇವತ್ತು ನಾವು ವಿಶ್ ಮಾಡಿದ್ರೆ ಈ ವಿಡಿಯೋ ನಾಳೆಗೆ ಹೋಗಿ ತಲುಪುತ್ತಾ. ಅದಕ್ಕೆ ಮತ್ತು ಬರ್ತಡೇಗೆ ವಿಶ್ ಮಾಡಿ ಚೆನ್ನಾಗಿರಲ್ಲ ನೋಡಂತ ಅವ್ರು ಮೊದಲೇ 3 ದಿನ ಆಯಿತು. 12ನೇ ತಾರೀಕಿಗೆ ಕಮೆಂಟ್ ಹಾಕ್ಯಾರ. ನಮ್ಮ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ ಹಾಕ್ಯಾರ, ನನ್ನ ಮಗನ ಬರ್ತಡೇ ಇದೆ ವಿಶ್ ಮಾಡಿ 15ನೇ ತಾರೀಕಿಗೆ ಅಂತೇಳಿ. ತುಂಬಾ ಖುಷಿ ಆಗುತ್ತೆ ನೋಡಿ. ನಮ್ಮ ಅಣ್ಣನ ಮಗಳ ಬರ್ತಡೇನೂ ಅವತ್ತೇ, ನಮ್ಮ ಸಬ್ಸ್ಕ್ರೈಬರ್ ಮಗನ ಬರ್ತಡೇನ ಅವತ್ತೇ. ಸುರೇಖಾ ಸಿಸ್ಟರ್ ಅಂತ ಗುಲ್ಬರ್ಗದಿಂದ ಖುಷಿಗೆ ಮಾತು ಒಂದು ಸ್ವಲ್ಪ ಇದು ಆತ ನೋಡಿ. ಗುಲ್ಬರ್ಗದಿಂದ ಅವ್ರು ಕೂಡ ಭಾಳ ದಿನದ ಪರಿಚಯ. ಒಂದೇನೋ ಭಾಳ ದಿನದ ಪರಿಚಯದಕ್ಕೆ ಒಂದು ಅಕ್ಕ ತಂಗಿ ಅನ್ನೋ ಕೂಡಿಬಿಟ್ಟೈತೆ. ಪ್ರತಿಯೊಂದು ಬಟ್ಟೆಗಳು ತೊಗೊಂಡಾರ ನನ್ನ ಕಡೆ. ಭಾಳ ಮಂದಿ ಬಟ್ಟೆಗಳು ತೊಗೊಂಡು ಹೆಲ್ಪ್ ಮಾಡ್ಯಾರ. ತುಂಬ ಅವ್ರು ಎಲ್ಲರಿಗೊಂದು ಕೃತಜ್ಞತೆ ಅಂದ್ರೆ ಧನ್ಯವಾದಗಳು ಹೇಳ್ಬೇಕ್ರಿ. ಯಾಕಂದ್ರೆ ನಮ್ಮ ಕಷ್ಟ ಕಾಲಕ್ಕೆ ನಮ್ಗೆ ಯಾರು ಹೆಲ್ಪ್ ಮಾಡಿರ್ತಾರೆ ನೋಡಿ, ಅವ್ರನ್ನೆಂದೂ ಮರಿಬಾರ್ದು. ಅದೇ ಒಂದು ನಮಗೆ ಒಂದು ತುತ್ತು ದೇವ್ರ ಅನ್ನ ಕೊಡೋದು. ನಮ್ಮ ಕಷ್ಟ ಕಾಲಕ್ಕೆ ಹೆಲ್ಪ್ ಒಂದು ಕಾಲ ತುಳಿದ್ರು ಅವರು ತೆಗೆದ್ರು ಅವರು ಇರ್ತೈತೆ ಅಂತ ಮನುಷ್ಯಾಗ ನಮಗೆಲ್ಲ ಎಷ್ಟು ಹೆಲ್ಪ್ ಮಾಡಿ ನೋಡಿ, ಅದೆಂದು ಮರೆಯೋಕ್ಕಾಗಲ್ಲ. ನಾನು ಇವಾಗ ಮಾತಿ ಬಂದಾಗ ಅದು ಹೇಳ್ತಿರ್ತೀನಿ. ಇವಾಗ ಬಿಡ್ರಿ, ಅಮಾವಾಸ್ಯೆ ಐತೆ. 2 ಮಕ್ಕಳಿಗೆ ವಿಶ್ ಮಾಡಿ ಮುಂದಿನ ಕೆಲಸ ನೋಡ್ಕೊಂಡು ಬರೀ ಇವತ್ತು ಫಸ್ಟು ಚೆನ್ನವೀರಗೆ ವಿಶ್ ಮಾಡಿಬಿಡ್ತೀನಿ. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಚೆನ್ನವೀರ. 100 ಕಾಲ ಚೆನ್ನಾಗಿ ಬಾಳು. ದೊಡ್ಡವ ಇದ್ದಿರ್ಬೇಕ್ರಿ ಅಂತ ನನ್ನ ಸುರೇಖಾ ಸಿಸ್ಟರ್ ಮಗ ಅಂದ್ರೆ ದೊಡ್ಡವದಾನ್ರಿ. ನೀ ಎಲ್ಲ ಎಷ್ಟು ಅನ್ಕೊಂಡು ಅಂತ ಕನಸು ನನಸಾಗಲಿ, ಜೀವನದಲ್ಲಿ ಸುಖನೇ ಇರಲಿ ಅಂತ ನಾವು ಕೇಳ್ಕೊತೀವಿ. ಇವತ್ತು ಅಮಾವಾಸ್ಯೆ ಅಲ್ಲ, ಟೈಮು 4:45 ಬಂತು. ಬರೀ ಉಸು ಮನೆ ಕಸ ಗುಡಿಸ್ತೀನಿ, ಮನೆ ತೊಳಿತೀನಿ. ಶ್ರಾವಣಿ ಸ್ಕೂಲಿಗೆ ಹೋಗ್ತಾಳ. ಶ್ರಾವಣಿನೇ ಪೂಜೆ ಮಾಡ್ಬೇಕು ಇವತ್ತು ನೋಡಿ. ಟೈಮು ನೋಡಿರಿ. ಬರೀ ಇವನ್ನೆಲ್ಲ ನೈಟಿ ವಿಡಿಯೋ ಮಾಡಿ ಚಾಪಿ ಮಡಿಚಿಡ್ಬೇಕಂದ್ರೆ ಆಗಲಿಲ್ಲ. ಅಡುಗೆ ಮನೆಯಾಗೆಲ್ಲ ಏನೋ ಬಾಂಡೆ ಹಂಗೆ ಅದಾವು. ಇನ್ನೂ ಏನೂ ಕೆಲಸ ಇಲ್ಲ ನೋಡಿ. ಬೀರಪ್ಪ ಮತ್ತೆ ದರ್ಶನ ಮಾಡ್ಕೊತೀನಿ, ಉಸು ಬಾಂಡೆ ಸೆಟ್ ಮಾಡ್ತೀನಿ. ಮತ್ತು ಅಡುಗೆ ಮನೆ ದೇವ್ರ ಮನೆ ತೊಳೆದು ಅಕ್ಕಿಗೆ ಅಡುಗೆ ವ್ಯವಸ್ಥೆ ಮಾಡಿ ಆಮೇಲೆ ಅಕ್ಕಿನ ಕಳಿಸಿ ಅಂಗಳ ಕಸ ಪಡ್ಸಾಲಿ ಅಟ್ಟ ಎಲ್ಲ ಕಸ ಹೊಡ್ಕೊಳೋದು ಮನೆಯಿಂದ. ಅಕ್ಕಿ ಹೋಗಿಂದನೇ ಎಲ್ಲ ಕೆಲಸ ಮುಗಿಸೋದು ನೋಡಿ. ಇವಾಗ ಅದನ್ನೆಲ್ಲ ಮಾಡ್ಕೊತ ಕುಂತ್ರೆ ಅಕ್ಕಿ ಬುತ್ತಿ ಆಗಲ್ಲ. ನಿನ್ನೆ ಹುಳಿಕಾಳು ಸಾಂಬಾರು ಮಾಡ್ಬೇಕಂದ್ರೆ ಬ್ಯಾಡ ಅಂದರು, ಬಿಟ್ಟಿದ್ದೀನಿ ರೀ. ನೀವು ಕೂಡ ಬೀರಪ್ಪ ಮುತ್ತನ ದರ್ಶನ ಮಾಡ್ಕೊರಿ ನೋಡ್ರಿ. ಇಲ್ಲೇ ನೀವು ಕೂಡ ಬೀರಪ್ಪ ಮುತ್ತನ ದರ್ಶನ ಮಾಡ್ಕೊಂಡ್ರಿ. ನಾನು ಕೂಡ ಇಷ್ಟು ಬಾಂಡೆ ಸೆಟ್ ಮಾಡ್ಕೊಂಡು ಅಷ್ಟು ಮನೆ ಎಲ್ಲ ತೊಳ್ಕೊತೀನಿ. ಅಡುಗೆ ಮನೆ ದೇವ್ರ ಮನೆ ತೊಳೆದು ಒಲೆ ಪೂಜೆ ಮಾಡ್ಕೊಂಡು ಶ್ರಾವಣಿಗೆ ಅಡುಗೆ ಮಾಡ್ತೀನಿ ನೋಡಿ. ಸ್ವಲ್ಪ ಲೇಟ್ ಆಗುತ್ತೆ, ಹೆಂಗಾರ ಆಗಲ್ರಿ. ಬರ್ರಿ ಮತ್ತು ನೋಡಿ ಟೈಮು 5:30 ಆಯಿತು. ಸಣ್ಣಗ ಶ್ರಾವಣಿ ಜಾಕಕ್ಕೆ ನೀರು ಕಾಸಕ್ಕೆ ಇಟ್ಟೀನಿ. ಪಲ್ಯಕ್ಕೆ ಒಗ್ಗರಣೆ ಹಾಕೀನಿ. ನಾ ತಲಬಾಕ್ಲ ತೆರೆದಿಲ್ಲ ನೋಡಿ. ಅಮಾವಾಸ್ಯೆ ಎಲ್ಲ ಅಡುಗೆ ಮನೆ ದೇವ್ರ ಮನೆ ತೊಳ್ಕೊತ ಕುಂತೆ. ಅದನ್ನು ಕೂಡ ತೊಳೆದೀನಿ. ಶ್ರಾವಣಕುಮಾರ್ನ ಮಲ್ಕೊಂಡನ. ಶ್ರಾವಣಿ ಎದ್ದಾಡ್ರಿ, ಎದ್ದು ಬ್ರಷ್ ಮಾಡ್ತೀನಿ ಅಂತೇಳಿ ಹೊರಕ್ಕೆ ಹೋಗ್ಯಾಳ ನೋಡಿ. ಅಡುಗೆ ಮನೆ ದೇವ್ರ ಮನೆ ತೊಳೆದೀನಿ. ಈ ಕಡೆ ಹುಳ್ಳಿಕಾಳು ಪಲ್ಯಕ್ಕೆ ಒಗ್ಗರಣೆ ಹಾಕೀನಿ. ಚಪಾತಿ ಮಾಡ್ಬೇಕಂತೇಳಿ ಚಪಾತಿ ಇಟ್ಟು ಕಡ್ಯಾಕೆ ಇಟ್ಟೀನಿ ರೀ ಫ್ರಿಜ್ಜಿನದು. ಶ್ರಾವಣಿ ಕೂಡ ಬ್ರಷ್ ಮಾಡಿ ಬಂದ್ಲು. ಪಲ್ಯ ಕುದಿಯಾಕತ್ತಿತ್ತು. ವಾವ್, ಪಲ್ಯ ಮಾಡಿದೆ ಯಾ ಮಮ್ಮಿ, ಎಷ್ಟು ಜಲ್ದಿ ಮಾಡಿದಿ? ನಾ ಹಲ್ಲು ತಿಕ್ಕೊಂಬರ್ರಾಗ, ನಾ ಹಲ್ಲು ತಿಕ್ಕೊಳಕ್ಕೆ ಹೋದಾಗ ಏನಿದಿಲ್ಲ, ಹೆಂಗಾರ ಮಾಡಿದ ಮಮ್ಮಿ ಪಲ್ಯ ಅಂತಂದು ಬಿಸಿನೀರು ಕಾಸಕ್ಕೆ ಇಟ್ಟೀನಿ ರೀ. ಸದ್ದ ತಲೆ ತೊಳಿತೀನಿ ರೀ ಸ್ವಚ್ಛಗೆ. ಇವತ್ತು ತಲೆ ತೊಳೆದು ನಾಳೆ ಮತ್ತೆ ಎಣ್ಣೆ ಉಣ್ಸಿದ್ರಾತು. ನಮ್ಮ ಮನೆ ಆರಿಲ್ಲ, ಮತ್ತೇನು ಮಾಡ್ಬೇಕ್ರಿ. ಅದು ಆರೋ ತನ ಅಂದ್ರೆ ಅಕ್ಕಿಗೆ ನೋಡ್ರಿ. ಇಲ್ಲೇ ಶ್ರಾವಣಿ ಕೂಡ ಸಜ್ಕ ಮಾಡ್ಯಾಳ, ದೇವ್ರ ಪೂಜೆ ಮಾಡ್ಯಾಳ. ಮಾಡ್ಕೇರಿ ಸ್ಕೂಲಿಗೆ ರೆಡಿ ಹಾಕತ್ತಾಳ. ದೋಸೆ ಮಾಡ್ಬೇಕಂತ ನೋಡಿ ಅಕ್ಕಿಗೆ. ದೋಸೆ ಹುಳ್ಳಿಕಾಳು ಪಲ್ಯ ಅಂದ್ಲು. ದೋಸೆ ಹುಳ್ಳಿಕಾಳು ಪಲ್ಯ ಊಟಕ್ಕೆ ಹಾಕೊಟ್ಟೀನಿ. ಚಟ್ನಿ ಮಾಡ್ರೆ ಮಧ್ಯಾಹ್ನ ಅಳ್ಸತ್ ಮಮ್ಮಿ ಬ್ಯಾಡ ಅಂದ್ಲು. ನಾನು ಅಕ್ಕಿ ಅಂದಿದ್ದ ಚಟ್ನಿನೇ ಮಾಡ್ತಿದ್ದೆ. ಅಕ್ಕಿ ಮತ್ತೊಂದು ಹುಳ್ಳಿಕಾಳು ಪಲ್ಯ ಅದು ಇಟ್ಕೊಳ್ತಿದ್ದೆ. ಅಕ್ಕಿ ಏನಂದು ಚಪಾತಿ ಅಂದ್ಲು ಫಸ್ಟು, ಮತ್ತು ಆಮೇಲೆ ದೋಸೆ ಮಾಡ್ಕಟ್ ಮಮ್ಮಿ ಮನೆ ಇಟ್ಟಿತ್ತಲ್ಲ ಅಂದ್ಲು. ಆದ್ರೆ ಅದು ಬಿಡು ಅಂತೇಳಿ ಅಕ್ಕಿಗೋಸ್ಕರ ದೋಸೆ ಮಾಡಿದೆ ನೋಡ್ರಿ. ಇಲ್ಲೇ ದೋಸೆ ಮಾಡ್ಕೇರಿ ದೇವ್ರ ಪೂಜೆ ಮಾಡ್ಯಾಳ ಶ್ರಾವಣಿ ಕೂಡ. ಇವತ್ತು ಅಮಾವಾಸ್ಯೆ ಅಲ್ಲ, ಹಿಂಗಾಗಿ ನಾನು ಪೂಜೆ ಮಾಡಂಗಿದ್ರೆ ಬಟ್ಟೆ ರಾಟಿ ಎಲ್ಲ ಪೂಜೆ ಮಾಡ್ತಿದ್ದೆ. ನಾ ಮಾಡಂಗಿಲ್ಲಾರ್ಕನೇ ಅಕ್ಕಿ ಶ್ರಾವಣಿ ಮಾಡ್ಯಾಳ ನೋಡಿ. ಇವತ್ತು ಮೊನ್ನೆ ತಮಾಸೆ. ಇವಾಗ ಇಷ್ಟು ಪೂಜೆ ಮುಗಿಸಿ ಹೊಂಟಾಳ. ಮತ್ತು ಸಂಜೆಗೆ ಬಂದು ಮತ್ತು ಮಾಡಲಕ್ಕ ಮೊನ್ನೆ ತಂದಿದ್ದೆ ಮತ್ತೊಂದು ಕಾಯಿ ಹೊಡೆಯಲಕ್ಕ
ಬ್ಯಾಗನ ಸಿಕ್ಕಾಪಟ್ಟೆ ವಜ್ಜಿರುತ್ತೆ ನೋಡಿ, ಬ್ಯಾಗ್ ಹಗುರ ಅನ್ನೋದಿರಲ್ಲ. ಇನ್ನೂ ಮೈಕ್ ಹಾಕಿದ್ರು ಇವತ್ತು ಅಮಾವಾಸ್ಯೆ ಸಲಾಗ. ಅಮಾವಾಸ್ಯೆ ಹುಣ್ಣಿಮೆ ಏನಾದರೂ ಇತ್ತಂದ್ರೆ 7 ತನಕ ಮೈಕ್ ಹಾಕ್ತಾರೆ. ಇಲ್ಲಿಕ್ಕ 5ಕ್ಕೆ ಚಲೋ ಆಗಿದ್ದು 5:15 ಪೌನೆ 6ಕ್ಕೆ ಬಂದು ಆಗ್ಬಿಡುತ್ತೆ ರೀ ಮೈಕ್. ಶ್ರಾವಣನು ಎದ್ದ ಕಳಿಸಿ ಬರ್ತೀನಿ ಮಮ್ಮಿ ಹೋಗಿ ಅಂತಂದ. ಶ್ರಾವಣ ಬಾ ಹೇಳಾಕತ್ತಾವ ಹೊಡಿ ಎಲ್ಲರಿಗೂ ಕೂಡ. ಬರೀ ನಾನು ಕೂಡ ಅಕ್ಕಿ ಶ್ರಾವಣಿ ಹೋದ್ಲು. ನಾನು ಇವಾಗ ಇಷ್ಟು ಮನೆ ಕಸ ಹುಡುಗೋದು, ಬಟ್ಟೆ ಮಡ್ಚೋದು, ಅಂಗಳ ಕಸ ಹುಡುಗೋದು ಮಾಡಬೇಕು. ಶ್ರಾವಣ್ ಕುಮಾರ ಕುಂಟ ನೋಡಿ, ಅಕ್ಕಿ ಬಾಬಾ ಅನ್ನಕತ್ತಾಡ್ರಿ ಕಳ್ಸಾಕ. ಎದ್ದು ಹೋಗಲ್ಲ ನೋಡಿ ಶ್ರವಣ. ಹಿಂಗೆ ರೀ ಕಿಡಿಗೇಡಿ. ಹಿಂದಿಂದು ಎಲ್ಲ ಕ್ಲೀನ್ ಮಾಡಿ ನೋಡಿ, ಅಷ್ಟು ಕ್ಲೀನ್ ಆಯ್ತು ಹಿಂದಿಂದು ಎಲ್ಲ ನೋಡಿ. ಎಲ್ಲ ಇವತ್ತು ಅಮಾವಾಸ್ಯೆ ಅಂತ ಎಲ್ಲ ಇಲ್ಲಿ ಒಂದು ಅಂಗೈ ಒಟ್ಟು ಜಾಗ ಬಿಟ್ಟು ಎಲ್ಲ ಕಸ ಹುಡ್ಕೊತೀನಿ ಇವತ್ತು ಅಮಾವಾಸ್ಯೆ ದಿನ. ಒಳಗಿನ ಎಲ್ಲ ತೊಳಿತೀನಿ. ಬಂಡಿ ಇವತ್ತು ಕಟ್ಟಿನ ತೊಳಿಬೇಕಾಗಿತ್ತು, ಅಷ್ಟೇ ನೀರು ಹೊಡೆದಿದ್ದೆ ಆರೈತೆ ನೋಡಿ. ಚಳ್ಳಾರ ಬಳ್ಳಿ ದಿನಕ್ಕೆ ಎಷ್ಟು ಚಂದ ಅಳ್ಳಾಕತ್ತ ನೋಡಿ. ನೀರೊಂದು ಜಾಸ್ತಿ ಇಲ್ಲ, ಹಿಂಗಾಗಿ ನೀರು ಒಳಗಿನ ಬ್ಯಾರಲ್ ತೊಳೆದೀನಿ. ನೀರು ಬಂದು ಅಂದ್ರೆ ತುಂಬಬೇಕು ನೋಡ್ರಿ. ಬರೀ ಇವಾಗ ಅಡುಗೆ ಮನೆ ಪಡಸಾಲಿ ಆಟ ಎಲ್ಲ ತೊಳ್ಕೊಂಡು ಮುಗೀತ್ರಿ. ಇನ್ನು ಬಸವನ ತರಿಸಿ ನೋಡಿ, 50 ರೂಪಾಯಿ ಅಂತ ಬಸವನ ತರ್ಸಕ್ಕೆ ತೊಗೊಂಬಂದಾರ ನೋಡಿ. ಹೋಳಿಗೆರ ಹುಗ್ಗಿ ಮಾಡ್ತಾರೆ ಹೆಚ್ಚಲ್ಲಿ ನಮ್ಮ ತವ್ರ ಮನೆ ಕಡೆ ಎಲ್ಲ. ಮೊನ್ನೆ ಹಬ್ಬಕ್ಕೆ ಹುಗ್ಗಿ ಮಾಡ್ತಾರೆ, ಮತ್ತೇನು ಮಾಡಂಗಿಲ್ಲಲ್ರಿ. ಹುಗ್ಗಿ ಸಿಹಿ ಮಾಡಲ್ಲ. ಸಜ್ಕ ಮಾಡಿ ಶ್ರಾವಣಿ ಎಡೆ ಹಿಡಿದು ಹೋಗ್ಯಾಳ. ಅಮ್ಮ ಸಂಜೆ ಮುಂದೆ ಬಂದು ಇವು ಪೂಜೆ ಮಾಡಲ್ಲ ಶ್ರಾವಣಿ. ನಾನು ಮಾಡೋದಿಲ್ರಿ ಇವತ್ತು. ಹಿಂಗಾಗಿ ನಿಶ್ಚಿನಾಗ ಹಾಕಿ 5:15 ಎದ್ದಾಡ್ರಿ. ಎದ್ದಂಗೆ ಜಾಕ ಮಾಡ ಮನೆ ಪೂಜೆ ಮಾಡೋಗ ಶ್ರಾವಣ ಜಾಕ ಮಾಡಿಸಿ ಬೀರಪ್ಪ ಮುತ್ಯಾಗ ಲಕ್ಷ್ಮಿಗೆ ಕಳಿಸ್ತೀನಿ ರೀ. ಎಲ್ಲ ಪಡ್ಸಾಲಿನ ಎಲ್ಲ ಅಟ್ಟ ಪಡ್ಸ ಎಲ್ಲ ತೊಳ್ಕೊಂಡು ನೋಡಿ. ದೊಡ್ಡ ಅಮಾಸೆ ಆತಾವು, ಮುಗ್ಸಕ್ಕೆ ಬರ್ಲಾಗ ಒಂದು ದೀಪ ಪಾರೇ ಬಿಟ್ಟೈತೆ ನೋಡಿ. ಹೋಗಿ ಸಣ್ಣ ಮಕ್ಳು ಆತಾವ್ರಿ, ಹೆಂಗೆ ಹಚ್ತಾರೆ ಹೆಂಗಿಲ್ಲ. ಆಕಿ ಬಗಿಂದ ಹಚ್ಚೋದು ನೋಡಿ. ಇದನ್ನು ಇನ್ನೊಬ್ರು ಯಾರು ಎಕ್ಸ್ಟ್ರಾ ಇರ್ಬೇಕು ಮನ್ಯಾಗ ಪೂಜೆ ಮಾಡೋಕೆ ಚಲೋ ನೋಡಿ. ಮುದ್ದಾಮ್ರಿ ಅಮಾಸೆ ಉಣಿದಿನ ಪೂಜೆ ಮಾಡಂಗೆ ಇರೋದಿಲ್ಲ ಹೆಣ್ಮಕ್ಳು ನೋಡಿ. ಅಟ್ಟನೂ ತೊಳೆದೀನಿ ನೋಡ್ತಿರ್ಬೇಕು. ಎಲ್ಲ ಮನೆ ತೊಳ್ಕೊಂಡಿನಿ, ಅಂಗಳ ಕಸ ಹುಡುಗೀನಿ. ನಾಲ್ಕು ನಾರಿಲ್ಲ ನೋಡಿ. ಇದನ್ನೆಲ್ಲ ಮನೆ ತೊಳ್ಕೊಂಡು ಹೋಗಿ ನಾನು ಇದು ಮಾಡಿ ನೋಡಿ. ಹಿಂದಿನೆಲ್ಲ ಅಂಗಳ ಕಸ ಗುಡ್ಸೀನಿ. ಬರ್ರಿ ಶ್ರಾವಣನ ಸ್ಕೂಲಿಗೆ ರೆಡಿ ಮಾಡಿ ಚಟ್ನಿ ಮಾಡ್ಬೇಕಂತ್ರಿ. ಅವಾಗ ಶ್ರಾವಣಿ ಹುಳ್ಳಿಕಾಳು ಪಲ್ಯನ ಕಟ್ಕೊಂಡು ಹೋಗೈತೆ. ಅಕ್ಕಿ ಚಪಾತಿ ಮಾಡಬೇಕು, ಹುಳ್ಳಿಕಾಳು ಪಲ್ಯ ಹೆಚ್ಚಲ್ಲಿ ಚಪಾತಿ ಮಾಡ್ಬೇಕಂತ ನಾನು ಮಾಡಿದೆ. ಅಕ್ಕಿ ಏನು ಮಾಡಿಲ್ಲ, ಇಲ್ಲಿ ಮಮ್ಮಿ ದೋಸೆ ಹಾಕ್ಬಿಡು, ಹುಳ್ಳಿಕಾಳು ದೋಸೆ ಉಂಡು ಒಂದು ಕಟ್ಕೊಂಡು ಹೋಗ್ತೀನಿ. ಆಗ ಒಂದು ದೋಸೆ ತಿಂದು ಹೋದ್ರಿ. ಮತ್ತು ಹೊತ್ತಾಗುತ್ತೆ ರೀ, ಮತ್ತು 9 ತನಕ ಇದಾಗುತ್ತೆ ಅಂಥೇಳಿ ಒಂದು ದೋಸೆ ತಿನಿಸೆ ಬುತ್ತಿ ಕಟ್ಟಿ ಕಳ್ಸಿ ನೋಡಿ. ಮುಂಜಾನೆ ಮಧ್ಯಾಹ್ನ ಎರಡು ಹೊತ್ತಿನ ಬುತ್ತಿ ಕಳ್ಸೀನಿ. ಬರೀ ಶ್ರಾವಣ ಕೈಯಾಗ ಒಳಗಿಡಿಸ್ಬೇಕು ರೀ. ಹಬ್ಬ ಅಪ್ಪ ತಂದು ಕೊಟ್ಟ 50 ರೂಪಾಯಿ ಕೊಟ್ಟೆ ಹೋದವ. ಈಗ ಒಂದು ಜಗಲಿ ಮ್ಯಾಲ ಶ್ರಾವಣ ಕೈಗೆ ಇಡಿಸಿ ನಾನು ಕೂಡ ಶ್ರಾವಣ ಜಾಕ ಮಾಡಿಸಿ ಚಟ್ನಿ ಮಾಡಿ ದೋಸೆಗೆ ರೆಡಿ ಮಾಡ್ತು ನೋಡಿ. ದೋಸೆ ಮಾಡಿ ಬುತ್ತಿ ಕಟ್ಟಿ ಕಳಿಸ್ತೀನಿ. ಸಿಸ್ಟರ್, ನಿಮ್ಮ ಮಾತು ಕೇಳೋಕೆ ಒಂಥರ ಖುಷಿ ಅಂತ ಕಮೆಂಟ್ ಮಾಡಿರ್ತೀರಿ. ನಿಮ್ಮ ಮಾತು ಕೇಳ್ತಾ ಇದ್ರೆ ಕೇಳಬೇಕು ಸಿಸ್ಟರ್ ಅಂತ ಹೇಳ್ತಿರ್ತೀರಿ. ಜಗಲಿ ಮ್ಯಾಗಡ ಪಗರ್ಕ್ಕೆ ಒಂದೊಂದು ಓದು ಪೂಜೆ ಮಾಡಬೇಕು. ಎಮ್ಮಿ ಅಲ್ಲ, ಪೂಜೆ ಮಾಡೋದು ದೇವ್ರದು ಎಮ್ಮಿ ಅಂತ. ತಿನ್ನೋದೇನದು ಎಮ್ಮಿ ಅನ್ನಕ. ಒಂದೊಂದು ದೊಡ್ಡ ಐತೆ ನೋಡಿ ಸೋಗ. ಒಂದೊಂದು ಒಯ್ ಅಗರ್ಕ ಜಗಲಿ ಮ್ಯಾಗ ಇಟ್ಟು ಬರ್ಬಾ. 50 ರೂಪಾಯಿ ಅಪ್ಪ ಅದಕ್ಕೂ. ಯಾಕ ಒಂದು ಕಾಲ ಹತ್ತವಲ್ದಲ್ಲ ನೋಡೋದು, ಒಂದು ಕಾಲ ಹತ್ತವ. ನಾಳೆಗೆ ಅದು ಇವತ್ತಲ್ಲ, ಇವತ್ತು ಪೂಜೆ ಮಾಡಬೇಕು. ನಾಳೆಗೆ ಕುಂಟೆಂಟನೇ 10 ಒಯ್ ಸಾಕು ಒಯ್ಯೋ ಮರ. ನಾಳೆಗೆ ಇವತ್ತ ಪೂಜೆ. ನಾವೆಲ್ಲ ಸಣ್ಣರಿದ್ದಾಗ ಹೊರಗೆ ಕಟ್ಟಿ ಮ್ಯಾಗ ಮಂಟಪ ಹೊಡೆದು ಅಷ್ಟು ಓನೇನವ್ರು ಕಟ್ಟಿ ಮ್ಯಾಗೆಲ್ಲ ಮಂಟಪ ಹೊಡೆದು ಅಷ್ಟು ಓನೇನವ್ರು ಎತ್ತುಗಳು ಇಟ್ಟು ಕೇರಿ ಕುಂದಿರ್ತಿದ್ರಿ ಮುಂಜಾನೆ. ನಾವು ಸಣ್ಣರಿದ್ದ ಶ್ರಾವಣಿ ನೋಟಿದ್ದಾಗ. ಇವಾಗೆಲ್ಲ ಹಂಗೆ ಯಾರು ಮಾಡ್ತಾರೆ, ಸ್ಕೂಲಿಗೆ ಹೋಗೋದು ಫುಲ್ ಬಿಜಿ ಆತಾರ. ಅವಾಗಿ ನಾವು ಸಣ್ಣರಿದ್ದಾಗನೇ ಚಂದ ನೋಡಿ. ಎಲ್ಲ ಥರನೂ ಆಟ ಆಡ್ತಿದ್ವಿ, ಎಲ್ಲ ಥರನೂ ಎಂಜಾಯ್ ಮಾಡ್ತಿದ್ವಿ. ಈಗಿನ ಮಕ್ಕಳಿಗೇನು ಎಂಜಾಯ್ ಮಾಡೋಕೆ ಸಿಗಲ್ಲ ನೋಡಿ. ಬರೀ ಸಾಲಿ ಪಾಠ ಇದೆ ನೋಡಿ. ಮತ್ತು 9 ತನಕ ಕುಂತು ಮುಂಜಾನೆ ಮಂಟಪ ಹೊಡೆದಿಟ್ಟು 9 ತನಕ ಕುಂತು 9ರಿಂದ ಒಂದು ಹುಡುಗನ ಕೈಯಾಗ ಎತ್ತು ಕೊಡೋದ್ರಿ. ಕೊಟ್ಟಿಗೆ ಮುರುಕ 10 ಎತ್ತನ್ಯಾಗ ಒಂದು ಕುಂಟು ಎತ್ತು ಬಂದೈತೆ, ಜೋಳ ನೀಡ್ರಿ ಅನ್ನೋರಿ ಅಂತಿದ್ವಿ.
ಎಚ್ಚರ ಹೇಳ್ಬೇಕಂದ್ರೆ ಗಂಡು ಹುಡ್ರು ಓದ್ತಿದ್ದು, ನಾವು ಓದ್ತಿದ್ದಿಲ್ಲ. ನಾವು ಇಲ್ಲೇಕಂದ್ರೆ ನಾವು ಗೊಂಬೆ ಆಟ, ಗೊಂಬೆ ಜೋಳ ಹಾಕ್ಸ್ಕೊಂಬರೋರು ಮತ್ತು ಗುರ್ಜಿ ಮಾಡೋರು, ನಾವು ಈ ಥರ ಮಾಡ್ತಿದ್ವಿ. ಈ ಮನೆ ಹಬ್ಬ ಅಂತ 3-4 ಹುಡ್ರು ಹೋಗೋದು, ಅವ್ರು ಹೋಗಿ ಜೋಳ ಹಾಕಿ ಬಂದು ಮತ್ತು ಅಂಗಡಿಗೆ ಹಾಕಿ ಪಳಾರ ತೊಗೊಂಡು ಆ ಊಸು ಎತ್ತು ತೊಗೊಂಡು ಒಂದು ಬಾವಿಗೆ ಹೋಗಿ ಅಲ್ಲಿ ಬಾವಿ ಮ್ಯಾಗಿಟ್ಟು ಪೂಜೆ ಮಾಡಿ ಮತ್ತು ಪಳಾರ ಹಾಕಿ ಪೂಜೆ ಮಾಡಿ ಉಸು ಬಾಯಾಗ ಹೋಗೋದು. ಊದಿನ ಕಡ್ಡಿ ಕಾಯಿ ಪ್ರತಿಯೊಂದು ಎಲ್ಲ ಪೂಜೆಗೆ ಏನೇಬೇಕು ಮೈವತ್ತು ಎಲ್ಲ ಅಂಗಡಿ ತರೋದ್ರಿ, ಯಾರ ಮನ್ಯಾಗ ತರೋದಿಲ್ಲ. ಓಣಿನವರೆಲ್ಲ ಅಷ್ಟು ಕೂಡಿ ಹಂಗೆ ಮಾಡಿ ಪಳಾರ ತಿಂದು ಮನೆಗೆ ಬರ್ತಿದ್ದೀವಿ ರೀ. ಗೊಂಬಿ ಅಕ್ಕಿ ಬಂದು ಅಂದ್ರೆ ಒಗ್ಗರಣೆನ ಮಾಡೋರಿ. ಅಕ್ಕಿಗೆ ಎಲ್ಲರೂ ಅಕ್ಕಿ ನೀಡಿರ್ತಾರಲ್ಲ, ಎಲ್ಲರ ಮನ್ಯಾಗ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಟಮಾಟೆನೂ ತೊಗೊಂಬಂದು ಒಗ್ಗರಣೆನ ಮಾಡಿ ಪೂಜೆ ಮಾಡಿ ಎಲ್ಲರೂ ಓಣಿ ಮಂದಿ ಉಣ್ಸೋರಿ. ಈ ಥರ ಮಾಡ್ತಿದ್ದೀವಿ ರೀ. ಅದೇ ಲೈಫು ಎಂಜಾಯ್ ನೋಡಿ. ಅದು ಅಂತ ನೆನೆಸ್ಕೊಂಡ್ರೆ ಖುಷಿನೇ ಬೇರೆ. ಬರೀ ಮಾತು ಕಂಟಿನ್ಯೂ ಮಾಡ್ತಂಗೆ ಮಾತಾಡಕತ್ತೀನಿ ಅಂದ್ರೆ ಹೇಳ್ತಾ ಇರ್ಬೇಕು ಅನ್ಸುತ್ತೆ. ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡು ನಾಷ್ಟ ಗಿಷ್ಟ ಮಾಡಿ ಉಷ್ಟು ಎಲ್ಲ ಒರ್ಯಾಕಿಟ್ಟೆ. ಮುದ್ದೆ ಬಳಕ್ಕೂ ಹೋಗ್ಲಿ ನೋಡಿ, ಕ್ಯಾನ್ಸಲ್ ಮಾಡಿದೆ. ಟೈಮು ಇವಾಗ 2 ಆಗೈತಿ. ಲಾಗ್ ಚಲ್ ಮಾಡೀನಿ. ಸವಿತಾ ಅಕ್ಕ ಫೋನ್ ಹಚ್ಚಿದ್ಲು, 2.5 ತಾಸು ಫೋನೇ ಮಾತಾಡಿ ನೋಡಿ ಅಕ್ಕನ ಕೂಡ. ತುಂಬ ಖುಷಿ ಆಯಿತು. ಸೊಲ್ಲಾಪುರ್ಲಿಂತ ಹಚ್ಚಿದ್ರಿ, ಅವ್ರದ್ದು ಚಾನಲ್ ಐತಿ ಸವಿತಾ ಲೈಫ್ ಸ್ಟೈಲ್ ಅಂತೇಳಿ. ಎಲ್ಲರಿಗೂ ಗೊತ್ತಿರ್ತೈತಿ ರೀ ಅಕ್ಕ, ಯಾರಿಗೆ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ, ನೋಡ್ತಿರ್ತೀರಿ ವಿಡಿಯೋ. ಒಂದು 6 ವರ್ಷ ಆಯ್ತು ಅವರು ಯೂಟ್ಯೂಬ್ ಓಪನ್ ಮಾಡಿ. ನಾವು ಇವಾಗ 3 ವರ್ಷ ಆಗ್ಬಂತು ನಮಗೂ. ಈಗ ನೀರು ಬಂದವ್ರಿ, ಕುಡಿಯೋ ನೀರು ಬಂದವು. ಕುಡಿಯೋ ನೀರು ಅನ್ನೋದವು ತುಂಬಲ್ಲ, ಬಳಸೋಕ್ಕೆ ನೀರಿಲ್ಲ. ಒಯ್ಯಕ್ಕೆ ದಡಮ್ಮರ ಮನೆಗೆ ಹೋಗ್ಬೇಕಂತೇ ಮಾಡಿದ್ನೆಲ್ಲ. ಇಷ್ಟು ಬಾಂಡೆ ಬಟ್ಟೆ ಮಾಡ್ಕೊತೀನಿ. ಬಿಸಿಲು ನೋಡಿ ಗಾಳಿ ಹೆಂಗೆ ಮುದುತ್ತೆ ನೋಡಿ. ಮುದ್ದೆ ಬಳಕ್ಕೆ ಹೋಗಿ ನೋಡಿ, ಹೋದ್ರೆ ಅಬುದಯ ಸಾಲಿಗೆ ಹೋಗಿ ರೊಕ್ಕ ಇಸ್ಕೊಂಡು ಅವು ಮೇನ್ ಅನ್ನಿ ತರಬೇಕಾಗಿತ್ತು ರೀ. ಕಾಲು ತೊಳಿ ಎಣ್ಣೆ ಆಗೈತೆ, ಅದು ಒಂದು ದವಾಖಾನೆ ಕೊಟ್ಟಿದ್ದು. ಇನ್ನೊಂದು ಬಾಟ್ಲಿ ತಂದಕ್ಕೆ ತೊಳೆದ ಅಷ್ಟು ಒಣಗುತ್ತಾ. ಇವಾಗ ಎಷ್ಟು ಬೇಕು ಅಷ್ಟು ಆರಾಮಾಗೈತೆ ಕಾಲು. ಏನು ಮಾಡೋದು ನೋಡಿ, ಹೋಗೋದೇ ಆಗಲಿಲ್ಲ. ಯಾರೋ ಓದ್ತಾ ತೋರಿಸ್ಬೇಕಂದ್ರೂ ಆಗಲಿಲ್ಲ. ಟೈಮ್ ತೋರಿಸ್ತೀನಿ ನಿಮ್ಗೆ. ಕರೆಕ್ಟ್ 2:30 ಆಗೈತೆ ನೋಡಿ. ಇನ್ಮ್ಯಾಗ ಯಾವಾಗ ಹೋಗೋದ್ರಿ? ಸಾಲಿಗೆ ಹೋಗೋದು ಆಗಲ್ಲ. ನೋಡ್ತೀವಿ, ಸಾಲಿಗೆ ಹೋಗಕ್ಕೆ ಬಂದಿಲ್ಲ ರೀ. ಅಲ್ಲಿ ಹೋಗಿ ಬಸ್ ಸ್ಟ್ಯಾಂಡ್ನಿಂದ 3 ಕಿಲೋಮೀಟ್ರ್ ಆಗುತ್ತೆ ಸಾಲಿ. ಸಾಕು, ಅಲ್ಲಿ ನಡ್ಕೋತ ಹೋಗೋದ ಒಂಥರ ಬಿಸಿಲು ಬ್ಯಾಸರ ಆಗಿಬಿಡುತ್ತೆ ನೋಡಿ. ಬರೀ ಮುದ್ದೆ ಬಳಕಾರ ಹೆಂಗೋ ಹೋಗಿ ಬರ್ತಿದ್ದೆ. ಸಾಲಿ ಹೋಗೋ ಸಲಾಗ ಒಳ್ಳೆ ಅನಿಸುತ್ತೆ ನೋಡಿ. ಅಕ್ಕಿದು ಏನೋ ಜೆರಾಕ್ಸ್ ಮಾಡಿ ಓಡಿಸೋದ ಅಂತ ನೋಡ್ತೇಕಿ. ಬುಕ್ಕನ್ನು ಇಸ್ಕೊಲಿಲ್ಲ ರೀ ಇವತ್ತು. ನನಗೆ ಹೋಗೋದು ಗೊತ್ತಿದ್ದಿಲ್ಲ ಮುದ್ದೆಳಕ. ಬರ್ರಿ ಬಟ್ಟೆ ಬಾಂಡೆ ಮಾಡಿ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ದೋಸೆ ಇಟ್ಟೈತ್ರಿ, ಇನ್ನೊಂದು 2 ದೋಸೆ ಆತಾವು. ಬಂದ್ರೆ ಶ್ರಾವಣಿ ಶಿವಕುಮಾರ್ ಬೈಂದ ಹಾಕಿ ಕೊಡೋದ್ರೆ ಹಾಕಿ ಕೊಡ್ತೀನಿ. ಇಲ್ಲಿಕಂದ್ರೆ ಬೇಳೆ ಸಾರು ಅನ್ನ ಮಾಡಿಬಿಡ್ತೀನಿ ರೀ. ನಿನ್ನೆ ರೊಟ್ಟಿ ಅವು ಮಾಡಿದ ರೊಟ್ಟಿ ಹಂಗೆ ಅದಾವು. 3 ದೋಸೆ ಹಾಕಿದೆ, 2 ತಿಂದೆ. ಇನ್ನೊಂದು ದೋಸೆ ಹಂಗೆ ಐತೆ ನೋಡಿ, ಆ ಮುಸ್ರಿಗೇರಿ ಅದು ಮುಚ್ಚಿಡಲಿಲ್ಲ. ಮುಸ್ರಿ ಗೊಳೆ ಮಾಡಿದ್ನಲ್ಲ, ಹಿಂಗಾಗಿ ಇಷ್ಟು ರೊಟ್ಟಿ ಹಂಗೆ ಅದಾವ. ನಿನ್ನ ರಾತ್ರಿ ಊಟ ಮುಡ್ಲೇ ಇಲ್ಲ ನಾನು. ಅವರೇ ಒಂದೊಂದು ರೊಟ್ಟಿ ಉಂಡ್ರಿ, ಇಬ್ಬರು ಒಂದೊಂದು ರೊಟ್ಟಿ ನೆಟ್ಟಕೊಂಡು ರೊಟ್ಟಿ ಅದಾವ್ರಿ. ಸುಮ್ಮನೆ ಯಾಕೆ ಕಡ್ಸೋದು. ಈಗ ಸಂಜೆಗೆ ಶಾವಿಗೆ ಹಾಕ್ತೀನಿ, ಬೇಳೆ ಸಾಂಬಾರು ಮಾಡಿಬಿಡ್ತೀನಿ, ಅನ್ನ ಮಾಡಿಬಿಡ್ತೀನಿ ನೋಡಿ. ಸಂಜೆಗೆ ರೊಟ್ಟಿ ಅದ ಬೇಕು, 2 ರೊಟ್ಟಿ ಸಾರು. ಬೇಳೆ ಸಾರು ರೊಟ್ಟಿ ಉಳ್ಳಾಗಡ್ಡಿ ಅಂದ್ರೆ ಸೂಪರ್ ಕಾಂಬಿನೇಷನ್. ದೋಸೆ ಹೋಗಲ್ರಿ. ಮಕ್ಕಳು ಸಲ ಮಾಡೋದು ನೋಡಿ. ಅದು ಹಿಟ್ಟು ಒಂದೇ ದಿನಕ್ಕೆ ಆಗೋ ಹಿಟ್ಟು ಆಗವಲ್ಲ ನೋಡಿ. ಹಿಟ್ಟು ನಿನ್ನೆ ರೊಟ್ಟಿ ಮಾಡಿದ್ಲವ, ಮನೆ ಮಾಡಿದ ದೋಸೆ ಹಿಟ್ಟರಿ ಅದು. ಬರ್ರಿ ನೋಡಿ, ಬಟ್ಟೆನೂ ಹೋಗೋದು ಹಾಕಿದ್ಯಾ, ಬಾಂಡೆನೂ ತಿಕ್ಕಿದ್ಯಾ. ನೀರು ಬಂದಿದ್ದು, ನೀರು ಬಂದಲ್ಲೇ ಅನುಕೂಲ ಆಯ್ತು ನೋಡಿ. ಬಟ್ಟೆ ಬಾಂಡೆ ಬಾಂಡೆ ಅದು ಉಸು ತಿಕ್ಕಿದ್ದು ನೋಡಿ. ಈಗ ಟೈಮ್ 4 ಗಂಟೆ ಹಾಕಿ ಬಂದೈತಿ. ಬೇಳೆ ಕುದಿಯೋಕೆ ಹಾಕಿಡಬೇಕು, ಬೇಳೆ ಸಾಂಬಾರು ಮಾಡಬೇಕು. ಇಷ್ಟು ನೀರು ತುಂಬಿನಿ, ನೀರೇ ಇರಲ್ಲಾಗ್ಯಾವು. ಒಳಗಿನ ಬ್ಯಾರಲ್ಲೊಂದು ತುಂಬೇಕ್ರಿ, ಹಂಗಂದ್ರೆ ನೀರು ಕಮ್ಮಿ ಬೀಳಲ್ಲ. ಇಷ್ಟಾದ್ರೆ ನಾಳೆ ಮುಂಜಾನೆ ಬಟ್ಟೆ ಬಾಂಡೆಕ ಚಾಕಕ್ಕೆ ಕರೆಕ್ಟ್ ಆಗಿಬಿಡ್ತಾವೆ. ಒಳಗಿನ ಬ್ಯಾರಲ್ ತುಂಬಿದ್ನಂದ್ರೆ ಅದೊಂದು ಬ್ಯಾರಲ್ ಉಳ್ಕೊಂಬಿಡುತ್ತೆ ನೋಡಿ. ಬರೀ ಬಟ್ಟೆ ಹೋಗಿ ಸಜ್ಜೆ ಕೊನೆಯಕ್ಕೆ ಬರ್ತೀನಿ ನಾನು. ಫ್ರಿಜ್ಜು ಎಲ್ಲ ಒರೆಸಿದ್ದು ನೋಡಿ. ಇವತ್ತು ಮನೇನೂ ಒರೆಸಿದ್ದೆ. ಫ್ರಿಜ್ಜಿ ಮ್ಯಾಗಿಂದೆಲ್ಲ ಕ್ಲೀನ್ ಮಾಡ್ಕೊಂಡೆ. ಇವತ್ತು ಟೀಚಿಂಗ್ ಮಾಡೋದಿಲ್ಲ, ಮತ್ತು ಇದಕ್ಕೂ ಹೋಗಲಿಲ್ಲ, ಮುದ್ದೆ ಒಳಕ್ಕೂ ಹೋಗಲಿಲ್ಲಲ್ಲ, ಮಾಡ್ಕೊಂಡೆ. ಇನ್ನು ಬಟ್ಟೆ ವಿಡಿಯೋ ಮಾಡ್ಕೋತೀನಿ ರೀ. 2 ನೈಟಿ ತೋರಿಸ್ರಿ ಅಂತ ಪಾಪ ಇವತ್ತು ವಿಡಿಯೋ ಅಪ್ಲೋಡ್ ಮಾಡೋದಿತ್ತು, ಮಿಸ್ ಆಯ್ತು ನೋಡಿ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಟೈಮಿಗೆ ಅನ್ಕೊಂಡಂಗೆ ಆಗೋದಿಲ್ಲ ರೀ ಎಲ್ಲನೂ. ಬಟ್ಟೆ ಒಣ್ಯಾಕೆ ಬಂದು ಮತ್ತೆ ಲಾಗ್ ಕಂಟಿನ್ಯೂ ಮಾಡಿ ನೋಡಿರಿ.
ಬ್ಯಾಳಿ ಶ್ರಾವಣಿ ಶ್ರಾವಣಕುಮಾರ್ ಬಂದರು. ಶಾವ್ಗೆ ಬಸ್ತೀನಿ, ಬ್ಯಾಳಿ ಸಾಂಬಾರು ಮಾಡೀನಿ ರೀ. ರೊಟ್ಟಿ ಅದಾವು. ಆಯ್ತು ನೋಡಿ, ಇವತ್ತು ಸಂಜೆ ಊಟ ಇಷ್ಟೇ ನೋಡಿ. ಬಂದು ಅವರು ಕೂಡ ಬ್ರೆಡ್ ಚಹಾ ಮಾಡಿದೆ, ಬ್ರೆಡ್ ಅವಿದ್ದು ತಿಂದರು. ಶ್ರಾವಣಿ ಬಂದು ಮತ್ತು ಪೂಜೆ ಮಾಡಿದ್ರಿ. ಮೊನ್ನೆ ತಿಂದು ಪೂಜೆ ಮಾಡಬೇಕಾಗಿತ್ತಲ್ಲ, ಸಕ್ರೆ ಪುಟಾಣಿ ಹಿಡಿದು ಬಿಡವ ಅಂದೆ. ಪೂಜೆ ಮಾಡಿದ್ಲು. ಮತ್ತು ಇಷ್ಟು ಬಾಂಡೆ ಇದ್ದು, ಕುಕ್ಕರ್ ಸಾಂಬಾರಿಗೆ ಹಾಕಿದ್ದು, ಚಹಾ ಮಾಡಿದ್ದು, ಇಷ್ಟು ಬಾಂಡೆ ತಿಕ್ಕೊಂಡೆ ನೋಡಿ. ಶ್ರಾವಣಿ ಪೂಜೆ ಹೆಂಗೆ ಮಾಡ್ಯಾಳ, ಮೊನ್ನೆ ತಿನ್ನ ಹಬ್ಬ ಹಿಂಗೆ ಮಾಡ್ಯಾವ ಹೊಡಿ. ಆಕೆಗೆ ಎಷ್ಟೊತ್ತು ತಾಟ್ ಮಾಡ್ಯಾವ ಹೊಡಿ. ಮುಂಜಾನೆ ಒಂದು ಕಾಯಿ ಹೊಡೆದಾಳ, ಈಗೂ ಒಂದು ಕಾಯಿ ಹೊಡೆದ ಹೊಡಿ. ಸಕ್ರೆ ಪುಟಾಣಿ ಎಡೆ ಹಿಡ್ದಾಳ. ಮತ್ತು ಇದು ರೀ ಹನುಮಪ್ಪಗೆ ಅವಕ್ಕೆ ಹೋಗ್ಬೇಕಾಗಿತ್ತು, ಒಲ್ಲ ಅಮಾವಾಸ್ಯೆ. ಹಿಂಗಾಗಿ ಇದಕ್ಕೆ ಬೀರಪ್ಪ ಮುತ್ಯಾಗ ಲಕ್ಷ್ಮಗ ಹೋಯ್ಬಾರವ ಇಲ್ಲೇ ಅಂತಂದೆ. ಇಲ್ಲೇ ದೇವ್ರಿಗೆ ಹೇಳ ಬರ್ರಿ. ಮತ್ತು ಶ್ರಾವಣಿ ಬಂದ್ಮ್ಯಾಗ ನಾಕಿನ ಹೋಮ್ವರ್ಕ ಮಾಡಿಸ್ಬೇಕು, ಇವಂದು ಹೋಮ್ವರ್ಕ ಮಾಡಿಸ್ಬೇಕು. ಮತ್ತು ಕಂಟಿನ್ಯೂ ಮಾಡ್ತೀನಿ ನೋಡಿ, ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಇವತ್ತೇ ನೈಟಿ ವಿಡಿಯೋ ಹಾಕ್ತೀನಿ ಅಂತ ಹೇಳಿದೆ. ಸಾರಿ, ವಿಡಿಯೋ ಹಾಕೋದಾಗಲಿಲ್ಲ. ನಾಳೆಗೆ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ಗೆ ನೈಟಿ ವಿಡಿಯೋ ಬರುತ್ತಾ. ಕರೆಕ್ಟಾಗಿ ಎಲ್ಲ ತೋರಿಸಿರ್ತೀನಿ ನಿಮಗೆ. ನೈಟಿಗಳು ಸಖತ್ತದವ್ರಿ, ಕ್ವಾಲಿಟಿ ಮಾತ್ರ ಮಸ್ತ್ ಅದಾವು. ಒಮ್ಮೆ ಒಂದು ಸಲ ತೊಗೋರಿ. ಅಲ್ಲಿ ರೇಖಾ ಟೈಲರಿಂಗ್ ಒಳಗೆ ರೇಟ, ಫೋನ್ ನಂಬರ ಎಲ್ಲ ಹಾಕಿರ್ತೀನಿ. ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ಗೊಳಗೆ ಹಾಕಿರ್ತೀನಿ. ನೋಡಿರಿ, ಯಾವ್ಯಾವ ನೈಟಿ ಮನ್ಸಿಗೆ ಬರ್ತಾವೆ ನೋಡ್ಕೇರಿ ತಗೊಳ್ಳಿ ಅಂತ ಹೇಳ್ತೀನಿ ನೋಡಿ. ಬರ್ರಿ. ಶ್ರಾವಣಕುಮಾರ್ ಅದು ಮಾಯಾಕ ತಿಂಡಿ ಕೊಡುತ್ತೆ, ಹೆಂಗೆ ತೋರಿಸ್ತಾರೆ ನೋಡಿ. ತಿಂಡಿ ಕೊಡ್ತಂತಲ್ರಿ, ಅದು ಮಾಯ ಬೇಕಲ್ರಿ. ಮಾಯಾಕ ತಿಂಡಿ ಕೊಡಕತ್ತೈತೆ. ಶ್ರಾವಣಿನ ಹೋಮ್ವರ್ಕ್ ಬರೆಯಕತ್ತಾಳ. ಅವ್ರು ಹೋಮ್ವರ್ಕ್ ಮಾಡೋರಾಗನೇ ನಾನು ಇದು ನೈಟಿ ವಿಡಿಯೋ ಮಾಡ್ಕೊಂಡ್ರಾತು. ನಾಳೆಗಾರ 10 ಗಂಟೆಗೆ ಹಾಕಿದ್ರಾತು. ನಿನ್ನೆ ವಿಡಿಯೋ ಹಾಕಲಿಲ್ಲ, ಇವತ್ತು ವಿಡಿಯೋ ಹಾಕಲಿ ನೋಡಿ. ಟೈಲರಿಂಗ್ ಚಾನಲ್ಗೆ ಒಬ್ರೊಬ್ರು 3-4 ಚಾನಲ್ ಮೇಂಟೈನ್ ಮಾಡ್ತಾರೆ. ಹೇಗೆ ಮಾಡ್ತಾರೋ ಗೊತ್ತಾಗಲ್ಲ. 2 ಚಾನಲ್ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ಇವೆರಡು ಮಕ್ಕಳನ್ನೇ ಮೇಂಟೈನ್ ಮಾಡೋದು ಕಷ್ಟ ಆಗೈತೆ ರೀ. ಹೇಳಿದ ಮಾತು ಒಟ್ಟ ಕೇಳ್ರಿ. ಶ್ರವಣ ನೋಡಿ, ತೋರಿಸ್ಬೇಡಪ್ಪ ನಂಜಾಗುತ್ತಂದ್ರೆ ತೋರಿಸ್ತಾನ. ಇನ್ನೂ ಒಂದೇ ಬುಕ್ ಐತ್ರಿ ಅವ್ನು ಹೋಮ್ವರ್ಕ. ಮುಕ್ಕೊಂಬರಿ ದಾಸರವಣ ತೊಡಿ ಮೇಟೊ ಬರೀ, ಹಂಗೆ ಬರೀಬಾರ್ದಪ್ಪ ಇದು. ಶ್ರಾವಣಿ ಕಿರಿಕಿರಿ ಹೋಮ್ವರ್ಕ್ ಬಿಡ್ತಾಳ್ರಿ. ಇವನು ಬರಿತಾನ, ಬ್ಯಾಸರು ಭಾಳ ಮಾಡ್ಕೋತಾನ ನೋಡ್ರಿ. ಯಾಕಾಡು ಬರಿತಾನೋ, ಯಾಕಾಡು ಓದ್ತಾನೋ, ಯಾಕಾಡು ಇಲ್ಲೋ ಇವ್ನು ಹೋಮ್ವರ್ಕ್ ಇವಂದಾಗ ಗೊತ್ತು ನೋಡಿ. ಬರ್ರಿ. ನೈಟಿಗಳು ಒಂದಕ್ಕಿಂತ ಸಕ್ಕತ್ತದ ರೀ. ಎಷ್ಟೊಕ್ಕೂ ನೈಟಿದ ಇದೆ. ಆಲ್ಮೋಸ್ಟು ಒಂದು 8 ನೈಟಿ ತೊಗೊಂಡು ಇಲ್ಲೇ ಇಡಕ್ಕೆ ಕೊಟ್ಬಿಟ್ಟಾರ. ಇನ್ನು ಎಷ್ಟು ಉಳ್ದಾವು ಅಷ್ಟು ತೋರಿಸ್ತೀನಿ ನಿಮ್ಗೆ. ಜೋಡಿಗೆ ಎಷ್ಟು ಏನೆಲ್ಲ ಪ್ರತಿಯೊಂದು ಇನ್ನೊಂದು ಲಾಗ್ನಾಗ ಹೇಳ್ತೀನಿ ನೋಡಿ, ಸಪೋರ್ಟ್ ಮಾಡಿ. ಈಗ ಇವು ಕೊಡೋದವ್ರಿ, ಇವಕ್ಕೂ ರೇಟನ್ನು ಎಲ್ಲ ನೀವು ತೋರಿಸ್ತೀನಿ. ಸಖತ್ ನೋಡಿ. ಸೀರೆಗಳೂ ವಿಡಿಯೋ ಮಾಡಬೇಕು, ನೈಟಿಗಳು ವಿಡಿಯೋ ಮಾಡ್ಬೇಕಂತೀನಿ, ಆಗ್ತಾನೆ ಇಲ್ಲ. ಅದಕ್ಕೆ ಇವತ್ತು ನೈಟಿಗಳದು ಲಂಗಗಳದು ಒಂದು ವಿಡಿಯೋ ಮಾಡಿದ್ರೆ ಆತ, 2 ಕೂಡಿ ಅಂತ ಮಾಡಾಕತ್ತೀನಿ ರೀ. ಟೈಲರಿಂಗ್ ಚಾನಲ್ಗೆ ವಿಡಿಯೋ ಮಾಡಿ ಮತ್ತೆ ಸಿಗೋಣ ನೋಡಿ. ಅಷ್ಟು ನೈಟಿ ಎಲ್ಲ ವಿಡಿಯೋ ಮಾಡಿ ಎಲ್ಲ ಎತ್ತಿಟ್ಟೆ. ಇದು ನೈಟಿ ವಿಡಿಯೋ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ನಾಗ ಬರ್ತಾ ನೋಡಿರಿ. ಅದರಲ್ಲಿ ರೇಟ, ಡಿಸೈನ, ಬಿಚ್ ಎಲ್ಲ ತೋರಿಸೀನಿ. ನಿಮಗೂ ಕೂಡ ಬೇಕಾದ್ರೆ ತಗೊಳ್ಳಿ. ನಾನು ಇಟ್ಟು ಮಾಡೋರಾಗನೇ ಶ್ರಾವಣಕುಮಾರ್ ನೋಡಿ ಹೋಮ್ವರ್ಕ ಬರಿ ಅಂದ್ರೆ ಹೆಂಗೆ ಮುಕ್ಕೊಂಡ ನೋಡಿ. ಶ್ರಾವಣಿದು ಹೋಮ್ವರ್ಕ್ ಆತಮ್ಮ, ಇನ್ನು ಪೇರ್ ಐತೆ ಅಂತ ನೋಡಿ. ಆಕಿದು ಬರೀದು ಚಾಪಿ ಹಾಸ್ಕೊಂಡು ಕುಂತಿದ್ಲು. ವೀಡಿಯೋ ಮಾಡೋಕೆ ಕೊಡು ಅಂದೆ ಕೊಟ್ಲು. ಈಗ ಎಲ್ಲಿಗೆ ಹೋಗ್ತಿ ಅಮ್ಮ ನೀನು? ಶ್ರವಣ ಊಟ ಮಾಡಿ ಉಣಿಸ್ತೀನಿ ರೀ. ಇವ್ರಿ ಸಾಂಬಾರು ಕಾಸಕ್ಕೆ ಇಟ್ಟು ಬಂದು ಎಬ್ಬಿಸ್ತೀನಿ. ಉಣಿಸಿ ಮಲ್ಲ ಮಚ್ಚಿ ಎಣ್ಣೆ ಕುಡಿಸಿ ಮಲ್ಕೋಸ್ಬೇಕು. ಟೈಮೂ 10 ಗಂಟೆ ಹಾಕಿ ಬಂತು ನೋಡಿ. ಎರಡು ಜಲ್ದಿ ಅಂದರೂ ಟೈಮ್ ಆಗೇ ಬಿಡ್ತೀರಿ. ಹೆಂಗಾಗುತ್ತೋ ಗೊತ್ತಾಗಲ್ಲ. ಟೈಮಿಂಗ್ ಬರ್ರನ್ನಂಗೆ ಹೋಗುತ್ತೆ ನೋಡಿ. ವಿಡಿಯೋ ಮಾಡ್ಕೊತ ಕುಂತ್ರೆ ಟೈಮಿಂಗ್ ಹೋಗಿದೆ ಗೊತ್ತಾಗಲ್ಲ. ಸಾಂಬಾರು ಕಾಸ್ತೀನಿ, ರೈಸ್ ಮಾಡೀನಿ. ಕಾಸಿ ರೊಟ್ಟಿ ಸಾಂಬಾರು ಉಣ್ಣಕ್ಕೆ ಬರುತ್ತೆ ನೋಡಿ. ಸಕ್ಕತ್ತಾಗತ್ತೆ. ಉಳ್ಳಾಗಡ್ಡಿ ಹೋಗ್ಕೊಂಡು ಸಕ್ಕತ್ತಾಗತ್ತೆ ಬ್ಯಾಳೆ ಸಾಂಬಾರಿನಾಗ. ಕಾಯಿಲ್ರಿ ಇದು ಅವನ್ನ ಎಬ್ಸೊಂಬಂದು ಊಟ ಮಾಡಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಬರ್ರಿ ಊಟ ಮಾಡೋಣ. ಉಳ್ಳಾಗಡ್ಡಿ ಕಾಳು ಪಲ್ಯ ಮುಂಜಾನೆದು, ಬ್ಯಾಳೆ ಸಾಂಬಾರು, ರೊಟ್ಟಿ ನೋಡಿ. ಅಮಾವಾಸ್ಯೆ ದಿನ ಸ್ಪೆಷಲ್ ಊಟ ನೋಡಿ ಇದು ನಮ್ಗೆ ನೋಡಿ. ಸಖತ್ತಾಗೈತೆ. ಮತ್ತು ನಾಳೆ ಶುಕ್ರವಾರನ ಬ್ಯಾಳೆ ಹಾಕಬೇಕು, ಇವತ್ತಿನ ಬ್ಯಾಳೆ ಹಾಕೋದು ಎಲ್ಲಿ ಅಂಥೇಳಿ ಶಾವ್ಗೆ ಹಾಕಿ ಮುಗಿಸಿ ನೋಡಿ ಅಮಾವಾಸ್ಯೆ. ನೀವೆಲ್ಲ ಅಮಾವಾಸ್ಯೆಗೆ ಏನೆಲ್ಲ ಮಾಡಿದ್ರಂತ. ಆ್ಯಕ್ಚುಲಿ ಬ್ಯಾಳೆ ಹಾಕ್ತಾರೆ, ಹುಗ್ಗಿ ಮಾಡ್ತಾರೆ, ಅವ್ರವ್ರ ಪದ್ಧತಿ ಪ್ರಕಾರ ಮಾಡ್ಕೊತಾರೆ ನೋಡಿ. ಊಟ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಮಸ್ತಾಗ ಊಟ ಆಯಿತು. ಇವತ್ತು ಆ್ಯಕ್ಚುಲಿ ಅಮಾವಾಸ್ಯೆ ಇದು ಬ್ಯಾಳೆ ಹಾಕಬೇಕಾಗಿತ್ತು.
ಶ್ರಾವಣ್ ಕುಮಾರ್ಗೆ ಸಿಹಿ ಗುಳ್ಳೆಲ್ಲ ಸ್ವೀಟ್ ಕೊಡಬೇಡ ಅಂತೇಳಿ ಡಾಕ್ಟ್ರ್ ಮೊನ್ನೆ ತಲೆ ತೊಳ್ಕೊಂಡ್ರೆ ಎಣ್ಣೆ ಹಚ್ಲಿಕ್ಕಂತ ತಲೆ ಹೆಂಗಿರುತ್ತೆ ನೋಡಿ. ಸ್ವೀಟು ಕೊಡಬೇಡ ಅಂತೇಳಲ್ಲ, ಹಿಂಗಾಗಿ ಬೆಳಗ್ಗೇನು ಹಾಕ್ಲಿಲ್ಲ ರೀ. ಮುಂಜಾನೆ ಸಜ್ಕ ಮಾಡ್ತು ಮತ್ತು ಸಂಜೆ ಮುಂದೆ ಶಾವಿಗೆ ಹಾಕ್ತು. ಅವು ಮಾತ್ರ ರೊಟ್ಟಿ ಸಾರು ಕೊಟ್ಟಿನಿ. ನಾನು ಕೂಡ ರೊಟ್ಟಿ ಸಾರು, ಶ್ರಾವಣಿ ಕೂಡ ರೊಟ್ಟಿ ಸಾರು ಉಂಡ್ಲು. ಮತ್ತು ಅದೊಂದು ದೇವ್ರಿಗೆ ಎಡಿನೇ ಇರಲ್ಲ, ಬ್ಯಾಕಿಲ್ಲಕ್ಕೆ ಬಿಡು ಅಂತೇಳಿ ಬಿಟ್ಟೆ. ವಿಡಿಯೋ ಹೆಂಗೆ ಅನ್ನಿಸ್ತು ಹೆಂಗಿಲ್ಲ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವೆಲ್ಲ ಮನೆ ತಮಸಿಗೆ ಏನು ಸ್ವೀಟ್ ಮಾಡಿದ್ರಂತ ಹೇಳ್ರಿ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.